ವೈದ್ಯಾಧಿಕಾರಿ ಮತ್ತು ವಿವಿಧ ಹಲಸಿನ ತಳಿಯನ್ನು ಅವರು ಸಂಶೋಧನೆ ಮಾಡಿ ಅವರು ಸಂರಕ್ಷಿಸಿ ಬೆಳೆಸಿಟ್ಕೊಂಡಿದ್ದಾರೆ. ಕನಿಷ್ಠ ಒಂದು 50ರಿಂದ 60 ವಿವಿಧ ತಳಿಯ ಹಲಸನ್ನು ಅವರ ಒಂದು 10 ಎಕರೆ ಜಾಗದಲ್ಲಿ ಬೆಳೆಸಿಕೊಂಡಿದ್ದಾರೆ. ಒಂದು 500 ಮೇಲೆ ಹಲಸಿನ ಹಣ್ಣುಗಳನ್ನು ಅವರಲ್ಲಿ ಹಲಸಿನ ಗಿಡಗಳನ್ನು ಹಲಸಿನ ಮರಗಳನ್ನು ಬೆಳೆಸಿ ಸಂರಕ್ಷಿಸಿಕೊಂಡು ಬರ್ತಾ ಇದ್ದಾರೆ. ಅವರಿಗೆ ನಾವು ಈ ಕಾರ್ಯಕ್ರಮದ ದಿನ ಉದ್ಘಾಟನೆ ದಿನವೇ ನಾವು ಅವರಿಗೆ ಗುರುತಿಸಿ ಗೌರವಿಸಲಿಕ್ಕಿದ್ದೇವೆ. ಹಾಗೂ ಗೌರವ ಉಪಸ್ಥಿತಿಯಲ್ಲಿ ಶ್ರೀ ಪ್ರದೀಪ್ ಕುಮಾರ್ ಕಲ್ಪರ ನಮ್ಮ ಸಾವಯವ ಬಳಗದ ಗೌರವ ಮಾರ್ಗದರ್ಶಕರು ಹಾಗೂ ಶ್ರೀ ಅಡೂರು ಕೃಷ್ಣರಾವ್ ನಮ್ಮ ಗೌರವ ಅಧ್ಯಕ್ಷರು ಸಾವಯವ ಕೃಷಿ ಗ್ರಾಹಕ ಬಳಗ ಇವರು ಸಹ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ತಮ್ಮ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ನಾವು ಪುನರಪಿ ಸ್ವಾಗತಿಸ್ತೇವೆ. ದಯವಿಟ್ಟು ಆದಷ್ಟು ಇದಕ್ಕೆ ತಾವು ಹಿಂದೆ ಸಹಕರಿಸಿದಂತೆ ಪುನಃ ನಾನು ನೆನಪಿಸ್ತೇನೆ. ನಿಮ್ಮ ಸಹಕಾರದಲ್ಲಿ ಇಲ್ಲೇ ನಾವು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೆವು ಗೆಡ್ಡೆಗನಿಸೋಸ್ಕರ, ಬಹಳಷ್ಟು ಯಶಸ್ವಿಯಾಗಿ ಆಗಿದೆ. ಅದಕ್ಕೆ ನಿಮ್ಮ ಸಹಕಾರ ಅದೇ ತರ ಸಹಕಾರ ಈ ಕಾರ್ಯಕ್ರಮಕ್ಕೂ ಕೊಡಿ. ಬಹಳಷ್ಟು ಸಂಖ್ಯೆಯಲ್ಲಿ ಈ ಹಲಸಿನ ಮೇಳಕ್ಕೆ ಗ್ರಾಹಕರು ಬಂದ ಪ್ರಯೋಜನ ಪಡ್ಕೊಳ್ಳಾಗ್ಲಿ ಮತ್ತು ಪ್ರಥಮ ಬಾರಿಗೆ ನಾವು ಏನು ಕಾರ್ಯಕ್ರಮ ವಿವಿಧ ಸ್ಪರ್ಧೆಗಳನ್ನು ನಾವು ಏನು ಆಯೋಜನೆ ಮಾಡ್ತೇವೆ, ಆ ಕೆಲವು ಸ್ಪರ್ಧೆಗಳಿಗೆ ನಾವು ಕ್ಯಾಶ್ ಪ್ರೈಸ್ ಇಟ್ಕೊಂಡಿದ್ದೇವೆ. ಹೆಚ್ಚಿನ ಎಲ್ಲ ಸ್ಪರ್ಧೆಗಳಿಗಂತೂ ಏನಾದ್ರೂ ನಾವು ನಮ್ಮ ಸ್ಪಾನ್ಸರ್ಸ್ ಇದ್ದಾರೆ, ನಾವು ಒಳ್ಳೆಯ ಗಿಫ್ಟ್ ಸಮೇತ ಕೊಡ್ತಾ ಇದ್ದೀವಿ. ಸೊ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಗ್ರಾಹಕರು, ಮಂಗಳೂರು ನಗರ ವ್ಯಾಪ್ತಿ ನಗರವಾಸಿಗಳು, ಪಕ್ಕದ ಹುಬ್ಳಿ ವಾಸಿಗಳು ಬಂದು ಭಾಗವಹಿಸಲಿ ಅಂತ ನಮ್ಮ ಆಶಯ. ಆ ನಿಟ್ಟಿನಲ್ಲಿ ನಮ್ಮ ಮಾಧ್ಯಮ ಮಿತ್ರರು ಸಹಕರಿಸ್ತೀರಿ, ಆದಷ್ಟು ಪ್ರಚಾರ ಕೊಡ್ತೀರಿ ಅಂತ ನಮ್ಮ ಆಶಯ. ರತ್ನಾಕರ್ ಒಂದು 2 ನಿಮಿಷ ಜಸ್ಟ್ ಹೇಳಿಬಿಡ್ತಾರೆ. ಇವತ್ತು ನಾವು ಪತ್ರಕರ್ತರಿಗೆ ವಿಶೇಷವಾಗಿ ಹಲಸಿನ ಹಣ್ಣಿನ ಹಲ್ವಾ ಮತ್ತು ಹಲಸಿನ ಬೇಳೆಯ ಬಿಸ್ಕೆಟ್ ಅನ್ನ ವಿತರಣೆ ಮಾಡ್ತಾ ಇದ್ದೇವೆ. ಅಂದ್ರೆ ಅಲ್ಲಿಗೆ ಯಾರೆಲ್ಲ ಬಂದ್ರು ಅವರಿಗೆ ಕೊಡ್ತೇವೆ. ಯಾರಿಗೆಲ್ಲ ನಾವು ಕೊಡ್ಲಿಕ್ಕೆ ಆಗ್ಲಿಲ್ಲ ಅವರು ದಯವಿಟ್ಟು ಸ್ವೀಕಾರ ಮಾಡಿ ಅಂತ ಒಂದು ವಿನಂತಿ ಮಾಡ್ತಾ ಇದ್ದೇನೆ. ಸೊ ಹಲಸಿನ ಹಣ್ಣು ಬೇರೆ ಬೇರೆ ಸ್ಪರ್ಧೆ 9 ಸ್ಪರ್ಧೆಗಳು 10 ವಿಭಾಗದಲ್ಲಿ ನಡೀತದೆ. ಹಲಸಿನ ಹಣ್ಣು ಬಿಡಿಸುವ ಸ್ಪರ್ಧೆ ಯಾರು ಸಹ ಭಾಗವಹಿಸಬಹುದು. ಅದು ಶನಿವಾರ ಬೆಳಿಗ್ಗೆ 10 ಗಂಟೆಗೆ ಸ್ಪರ್ಧೆ ನಡೀತದೆ. ಹಲಸಿನ ಹಣ್ಣು ತಿನ್ನುವಂತಹ ಸ್ಪರ್ಧೆ, ಅದಕ್ಕೆ 25 ರೂಪಾಯಿ ಶುಲ್ಕ, ಅದಕ್ಕೆ ಮಾತ್ರ 25 ರೂಪಾಯಿ ಶುಲ್ಕ ಉಂಟು. ಅದನ್ನು ಶನಿವಾರ ಬೆಳಗ್ಗೆ 11 ಗಂಟೆಗೆ ನಡೀತದೆ. ಅದರ ಎಲ್ಲ ವಿವರವನ್ನ ನಾವು ಪ್ರಿಂಟ್ ಕೊಟ್ಟಿದ್ದೇವೆ ನಿಮಗೆ, ಆದ್ರೂ ಒಂದ್ಸರಿ ನಿಮ್ಮ ಗಮನಕ್ಕೆ ಹೇಳ್ತಾ ಇದ್ದೇನೆ. ಹಲಸು ಎತ್ತುವ ಸ್ಪರ್ಧೆ ಅದು ಸಹ ಶನಿವಾರ 12 ಗಂಟೆಗೆ. ಹಲಸಿನ ತೂಕ ಊಹಿಸುವ ಸ್ಪರ್ಧೆ, ಅಂದಾಜು ತೂಕವನ್ನು ಯಾರು ಹೇಳ್ತಾರೋ ಅವರಿಗೆ ಬಹುಮಾನವನ್ನು ಕೊಡುವಂತದ್ದು, ಅದು ಶನಿವಾರ 2 ಗಂಟೆಗೆ. ಅದೇ ವಿಶೇಷವಾಗಿ ನಮ್ಮ ಮನೆಯಲ್ಲಿಯೇ ನಾವು ಅಡಿಗೆಯನ್ನು ತಯಾರಿಸಿ ಸ್ಪರ್ಧೆಗೆ ಭಾಗವಹಿಸುವಂತಹ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಸಿಹಿ ಮತ್ತು ಖಾರ 2 ವಿಭಾಗದಲ್ಲಿ ನಡೀತದೆ. ಅವರಿಗೆ ಕ್ಯಾಶ್ ಪ್ರೈಸ್ ಸಹ ಕೊಡ್ತೇವೆ. ಪ್ರಥಮ ಬಹುಮಾನ ಸುಮಾರು 3,500 ಹಣ, 2ನೇ ಬಹುಮಾನ 2,500, ಆ ರೀತಿಯಲ್ಲಿ ಅದನ್ನು ಕೊಡ್ತೇವೆ. ಹಾಗೆ ಅದು ಬೆಳಗ್ಗೆ ಭಾನುವಾರ 10 ಗಂಟೆಗೆ ನಡೀತದೆ. ಹಾಗೆ ಹಲಸಿನ ಎಲೆಯ ಕೊಟ್ಟೆಯನ್ನ ಪಾರಂಪರಿಕವಾಗಿ ಹಿಂದೆ ಹೇಗೆ ಕೊಟ್ಟೆ ಕಟ್ತಾ ಇದ್ರು ಅದನ್ನ ಪುನರ್ ನೆನಪು ಮಾಡಬೇಕು. ಈಗಿನ ಜನರೇಷನ್ಗೆ ಅದು ಗೊತ್ತಾಗಬೇಕು ಅಂತ ಹೇಳುವ ದೃಷ್ಟಿಯಿಂದ ಮೂಡೆ ಕಟ್ಟುವಂತಹ ಸ್ಪರ್ಧೆಯನ್ನ ಇಟ್ಕೊಂಡಿದ್ದೇವೆ. ಅದು ಭಾನುವಾರ 3 ಗಂಟೆಗೆ. ಹಾಗೆ ಪ್ರಬಂಧ ಸ್ಪರ್ಧೆ ಮತ್ತು ಚಿತ್ರ ಬಿಡಿಸುವ ಸ್ಪರ್ಧೆ ಮತ್ತು ಭಾಷಣ ಸ್ಪರ್ಧೆ ಇದನ್ನು ವಿದ್ಯಾರ್ಥಿಗಳಿಗೋಸ್ಕರ ಮಾಡ್ತಾ ಇದ್ದೇವೆ. ಪ್ರೈಮರಿ ಸ್ಕೂಲ್ ಚಿತ್ರ ಬಿಡಿಸುವ ಸ್ಪರ್ಧೆ, ಹೈಸ್ಕೂಲ್ನ ವರೆಗಿನ ವಿದ್ಯಾರ್ಥಿಗಳಿಗೆ ಪ್ರಬಂಧ ಮತ್ತು ಭಾಷಣ ಸ್ಪರ್ಧೆಯನ್ನ ವ್ಯವಸ್ಥೆ ಮಾಡಿದ್ದೇವೆ. ಇದಕ್ಕೆ ದಯವಿಟ್ಟು ಹೆಚ್ಚು ಪ್ರಚಾರ ಕೊಟ್ಟು ಸ್ವಲ್ಪ ಆಸಕ್ತರು ಇದಕ್ಕೆ ಇನ್ವಾಲ್ವ್ ಆಗುವ ಹಾಗೆ ಬರುವ ಹಾಗೆ ಒಂದು ಮಾಡಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ.